ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ, ನಾಳೆ 12/9/2025 ನಡೀತಕ್ಕಂಥ SSLC ಪ್ರಥಮ ಭಾಷೆ ಕನ್ನಡದಲ್ಲಿ ಸಂಕಲನಾತ್ಮಕ ಪರೀಕ್ಷೆ 1 SA 1ಗಾಗಿ ನಾನು ಆಲ್ರೆಡಿ 3 ಸೆಟ್ ಕ್ವಶನ್ ಪೇಪರನ್ನು ಫಿಕ್ಸ್ ಕ್ವಶನನ್ನು ಕೂಡ ಹಾಕಿದ್ದೆ. ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಪೋಸ್ಟ್ ಮಾಡ್ತೀನಿ. ಸೊ ಖಂಡಿತವಾಗಿ ಅಷ್ಟು ನೋಡಿ ಹೋಗಿ. ನಿಮಗೆ ಇನ್ನೂ ಯಾವ ಪಾಠದ ಪ್ರಶ್ನೋತ್ತರಗಳು ಬರೋದಿಲ್ಲ ಅನ್ನೋದನ್ನು ಕೂಡ ನಾವು ಆಲ್ರೆಡಿ SSLC ಕನ್ನಡ ಪ್ರಶ್ನೋತ್ತರದಲ್ಲಿ ಪ್ರಶ್ನೋತ್ತರಗಳನ್ನು ಹಾಕಿದ್ದೀವಿ. ಆ ಪ್ಲೇಲಿಸ್ಟ್ ಲಿಂಕನ್ನು ಸಜೆಸ್ಟ್ ಮಾಡ್ತೀನಿ. 1-2 ತಾಸು ಆಗುತ್ತೆ. ಚೆನ್ನಾಗಿ 4 ಗದ್ಯ 4 ಪದ್ಯ 8 ಪಾಠಗಳನ್ನು ಓದಿದ್ರು ಆರಾಮಾಗಿ ನೀವು ಒಳ್ಳೆಯ ಅಂಕಗಳನ್ನು ಗಳಿಸ್ತೀರಿ. ಓಕೆ, ಹಿಂದಿನ ವಿಡಿಯೋಗಳಲ್ಲೆಲ್ಲ ನಾನು ಡೀಟೇಲಾಗಿ ಹೇಳಿದ್ದೀನಿ. ಇಲ್ಲಿನೂ ಕೂಡ ನಾನು ಪ್ರಯತ್ನ ಪಡ್ತೀನಿ ಅಂತ ಹೇಳ್ತಾ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಇನ್ನೂ ಒಂದು ವಿಡಿಯೋ ಬರ್ತದೆ, ಸೊ ಖಂಡಿತವಾಗಿ ತಾವು ಅದನ್ನು ಕೂಡ ವಾಚ್ ಮಾಡಬೇಕು ಅಂತ ಹೇಳ್ತಾ ಈ ವಿಡಿಯೋನ ಶುರು ಮಾಡ್ತೀನಿ. ಸೊ ಕಮೆಂಟ್ ಪಕ್ಕದಲ್ಲಿ ಹೈಪ್ ಅಂತ ಇದೆ. ಸೊ ಹೈಪನ್ನು ಒತ್ತೋದ್ರ ಮೂಲಕ ವಿಡಿಯೋನ ಇನ್ನಷ್ಟು ನೀವೇನು ಮಾಡ್ಬೋದು, ಮೋಟಿವೇಟೆಡನ್ನು ಕೊಡ್ಬೋದು. ಸೊ ಫಸ್ಟ್ ವಿಡಿಯೋ ಪ್ರಾರಂಭ ಮಾಡೋಣ ಫ್ರೆಂಡ್ಸ್. ಸೊ ಫಸ್ಟ್ 6 ಏನಿರ್ತಾವಪ್ಪ ಅಂದ್ರೆ ಬಹು ಆಯ್ಕೆ ಪ್ರಶ್ನೆಗಳಿರ್ತವೆ. ಇವೆಲ್ಲ ಏನಪ್ಪ ಅಂದ್ರೆ ವ್ಯಾಕರಣ, ಬಟ್ ಉತ್ತರ ಬರೆಯುವಾಗ ಕ್ರಮಾಕ್ಷರದೊಂದಿಗೆ ಬರಿಬೇಕು. ಎಸ್. ಸೊ ಫಸ್ಟ್ ನೋಡಿ, ಮಾಡಿಯಾನು ಅಂತಕ್ಕಂಥದ್ದು ಯಾವ ವಿಧದ ಕ್ರಿಯಾರೂಪ ಅಂತ ಕೇಳಿದರು. ಸೊ ಇದು ಭಾಳ ಇಂಪಾರ್ಟೆಂಟ್ ಅದ. ಇದು 1 ಮಾರ್ಕ್ಸ್ ಫಿಕ್ಸ್ ಆಗಿರ್ತಕ್ಕಂಥ ಪ್ರಶ್ನೆ. ಇಲ್ಲಿ 3 ಟೈಪ್ ಬರ್ತಾವೆ. ಸೊ ಮಾಡಿಯಾನು ಅನ್ನೋದು ಸಂಭವನಾರ್ಥಕ ಬರ್ತದೆ. ಓಕೆನಾ? ಹಾಗಾದರೆ ವಿದ್ಯಾರ್ಥಕದ ಏನು ಬರ್ತದ? ಎಸ್, ವಿದ್ಯಾರ್ಥದ ಗೊತ್ತಿರಲಿ, ಮಾಡಲಿ ಅಂತ ಕರ್ತದ. ಏನು ಮಾಡಲಿ ಅನ್ನೋದು ವಿದ್ಯಾರ್ಥಕ ಬರ್ತದ. ಆಮೇಲೆ ನಿಷೇಧಾರ್ಥಕದಲ್ಲಿ ಏನು ಬರ್ತದ? ಮಾಡನು ಅಂತಕ್ಕಂಥದ್ದು ಬರ್ತದೆ. ಓಕೆ, ಸೊ ನಾನು 3 ಕೂಡ ಹೇಳಿದೆ ಫ್ರೆಂಡ್ಸ್. ಸೊ 3ರಲ್ಲಿ 1 ಅಂತಲೂ ಕೂಡ ನಿಮಗೆ ಈಸಿಯಾಗಿ ಎಕ್ಸಾಮಲ್ಲಿ ಬಂದೇ ಬರ್ತದೆ. ಸೊ ಫಸ್ಟ್ ನೆನಪಿಟ್ಕೊಡ್ರಿ, ಮಾಡಲಿ ಅನ್ನೋದು ವಿದ್ಯಾರ್ಥಕ ಬರ್ತದೆ. ಓಕೆನಾ? ಆಮೇಲೆ ಮಾಡಿಯಾನು ಅನ್ನೋದು ಸಂಭವನಾರ್ಥಕ ಬರ್ತದೆ. ಮಾಡರು ಅಥವಾ ಮಾಡನು ಅಂತಕ್ಕಂಥದ್ದು ಏನು ಬರ್ತದೆ? ನಿಷೇಧಾರ್ಥಕ ಬರ್ತದೆ. ಸೊ ಮಾಡರು ಅನ್ನೋದನ್ನು ಕೂಡ ಇಲ್ಲಿ ನೀವು ಬರಿಬೋದು. ಎಸ್, ಇದು ಕ್ಲಿಯರ್ ಆಯಿತು. 1 ಮಾರ್ಕ್ಸ್ ಅಂತೂ ಫಿಕ್ಸ್ ಆಗಿ ಬಂತು. ಇನ್ನು 2ನೇ ಪ್ರಶ್ನೆಗೆ ಹೋಗ್ತೀನಿ. ಸೊ 2ನೇ ಪ್ರಶ್ನೆ ಏನಿದನಂತಂದ್ರೆ, ಒಂದು ಪೂರ್ಣ ಕ್ರಿಯಾಪದದೊಂದಿಗೆ ಸ್ವತಂತ್ರವಾಗಿರ್ತಕ್ಕಂಥ ವಾಕ್ಯಕ್ಕೆ ಏನಂತ ಕರಿತೀವಿ ಅಂತ ಕೇಳಿದ್ದಾರೆ. ಸೊ ನಿಮಗೆ ಸ್ವಲ್ಪ ಗೊತ್ತಿರಲಿ, ಏನಪ್ಪ ಅಂದ್ರೆ ವಾಕ್ಯದಲ್ಲಿ 3 ಪ್ರಕಾರಗಳು ಇರ್ತವೆ. ಎಷ್ಟು? 3 ಪ್ರಕಾರಗಳಿರ್ತವೆ. ಸೊ ಫಸ್ಟ್ ಇರೋದು ಯಾವುದಪ್ಪ ಅಂದ್ರೆ ಸಾಮಾನ್ಯ ವಾಕ್ಯ. ಅಲ್ಲಿ ಏನಿರ್ತದೆ? ಒಂದು ಪೂರ್ಣ ಕ್ರಿಯಾಪದದೊಂದಿಗೆ ಸ್ವತಂತ್ರವಾಗಿರ್ತಕ್ಕಂಥ ವಾಕ್ಯವನ್ನು ನಾವು ಸಾಮಾನ್ಯ ವಾಕ್ಯ ಅಂತೀವಿ ಫ್ರೆಂಡ್ಸ್. ಬಟ್ ನೆನಪಿಟ್ಕೊಡ್ರಿ, ಸಂಯೋಜಿತ ವಾಕ್ಯದಲ್ಲಿ ಏನಿರ್ತದಪ್ಪ ಅಂತಂದ್ರೆ ಸ್ವತಂತ್ರವಾಗಿ ನಿಲ್ಲಬಲ್ಲ. ಇಲ್ಲಿ ನಾನು ಹೇಳ್ತೀನಿ ಏನು, ಸ್ವತಂತ್ರ ವಾಕ್ಯಗಳಾಗಿ ಸೊ ಡೀಟೇಲ್ ಆಗಿ ತೊಗೊಳ್ಳೋಣ ನಾವು ವಿಡಿಯೋನ, ಚಿಂತೆ ಬೇಡ. ಸ್ವತಂತ್ರ ವಾಕ್ಯಗಳಾಗಿ ನಿಲ್ಲಬಲ್ಲ ಅನೇಕ ಉಪವಾಕ್ಯಗಳೊಡನೆ. ಓಕೆ, ಅನೇಕ ಉಪವಾಕ್ಯಗಳೊಡನೆ ಒಂದು ಪೂರ್ಣಾಭಿಪ್ರಾಯದ ವಾಕ್ಯ. ಇದನ್ನು ಒಂದು ಶಬ್ದ ನೆನಪಿಟ್ಕೊಡ್ರಿ, ಒಂದು ಪೂರ್ಣಾಭಿಪ್ರಾಯದ ವಾಕ್ಯ. ಸೊ ಅದನ್ನು ಏನಂತ ಕರಿತೀವಪ್ಪ ಅಂದ್ರೆ ಸಂಯೋಜಿತ ವಾಕ್ಯ ಅಂತೀವಿ. ಸೊ 1 ಮಾರ್ಕ್ಸ್ ನಿಮ್ಗೆ ಆರಾಮಾಗಿ ಎಕ್ಸಾಮಲ್ಲಿ ಕೇಳ್ತಾರೆ. ಸೊ ಮಿಶ್ರ ವಾಕ್ಯ ಅಂತಂದ್ರೆ ಒಂದು ಅಥವಾ ಅನೇಕ ವಾಕ್ಯಗಳು ಪ್ರಧಾನ ಅಧೀನಗಳಾಗಿದ್ದರೆ, ಇಲ್ಲಿ ಒಂದು ಅಥವಾ ಅನೇಕ ವಾಕ್ಯಗಳು ಬಂತಂದ್ರೆ ಅದನ್ನು ನೀವೇನಬೇಕು? ಎಸ್, ಮಿಶ್ರ ವಾಕ್ಯ ಅಂತ ಕರಿಬೇಕು. ಒಂದು ಅಥವಾ ಅನೇಕ ವಾಕ್ಯಗಳು ಏನಾಗ್ತವಪ್ಪ ಅಂತಂದ್ರೆ ಅಲ್ಲಿ ಒಂದು ಪ್ರಧಾನ ಅಧೀನಗಳಾಗಿದ್ದರೆ ಅದನ್ನು ನಾವು ಮಿಶ್ರ ವಾಕ್ಯ ಅಂತ ಕರಿತೀವಿ. ಸೊ ವಾಕ್ಯದಲ್ಲಿನೂ ಕೂಡ ನಿಮಗೆ 1 ಮಾರ್ಕ್ಸ್ ಆರಾಮ್ ಸಿಗ್ತದೆ. ಸಾಮಾನ್ಯ ವಾಕ್ಯದಲ್ಲಿ ಪೂರ್ಣ ಕ್ರಿಯಾಪದ ಇರ್ತದೆ. ಸಂಯೋಜಿತ ವಾಕ್ಯದಲ್ಲಿ ಅನೇಕ ಒಂದು ಪೂರ್ಣಾಭಿಪ್ರಾಯ ಇರ್ತದೆ. ಬಟ್ ಮಿಶ್ರ ವಾಕ್ಯದಲ್ಲಿ ಒಂದು ಅಥವಾ ಅನೇಕ ವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನವಾಗಿರ್ತವೆ ಅನ್ನೋದು ಗೊತ್ತಿದ್ರೆ ಸಾಕು. ಮುಂದೆ ಬರೋಣ. ಬೆಟ್ಟದಾವರೆ ಅಂತಕ್ಕಂಥ ಶಬ್ದ ಯಾವ ಸಮಾಸಕ್ಕೆ ಸಂಧಿಗೆ ಉದಾಹರಣೆ ಅಂತ ಕೇಳಿದರು. ಸೊ ಅದು ಗದಭಾದೇಶಕ್ಕೆ ಆಗ್ತದೆ. ಸೊ ಬೆಟ್ಟದಾವರೆ ಅಂತಕ್ಕಂಥದ್ದನ್ನು ನೀವು ಹೇಗೆ ಬಿಡಿಸ್ತೀರಿ? ಎಸ್, ಬೆಟ್ಟದ ಪ್ಲಸ್ ತಾವರೆ ಅಂತ ಬರಿತೀವಿ. ಸೊ ಬೆಟ್ಟದ ಪ್ಲಸ್ ತಾವರೆ ಅಂತಕ್ಕಂಥದ್ದು ಏನಪ್ಪ ಅಂತಂದ್ರೆ ಆದೇಶ ಸಂಧಿಗೆ ಉದಾಹರಣೆಯಾಗಿರ್ತಕ್ಕಂಥ ಪದ. ವೆರಿ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇತ್ತು. ಇನ್ನು ಸಮಾಸ ಕೇಳಿದ್ದಾರೆ ಫ್ರೆಂಡ್ಸ್. ಸಮಾಸದಲ್ಲಿ 1 ಪದ ಕೊಟ್ಟಿತ್ತು. ಏನಪ್ಪ ಅಂದ್ರೆ ಅಲ್ಲಿ ದ್ವಿಗು ಸಮಾಸವನ್ನು ಕಂಡುಹಿಡಿಬೇಕಾಗಿತ್ತು. ಸೊ ದ್ವಿಗು ಸಮಾಸ ಅಂದರೆ ಯಾವುದಪ್ಪ ಅಂತಂದ್ರೆ ಅಲ್ಲಿ ಪಂಚೇಂದ್ರಿಯ ಅಂತಕ್ಕಂಥದ್ದು ದ್ವಿಗು ಸಮಾಸ. ಯಾಕೆ? ಪಂಚ ಅನ್ನೋದು ಒಂದು ಸಂಖ್ಯೆ, ಅಂದರೆ ಪೂರ್ವ ಪದವು ಸಂಖ್ಯಾವಾಚಕವಾಗಿದ್ದರೆ ನಾವು ಅದನ್ನೇನಂತೀವಿ? ದ್ವಿಗು ಸಮಾಸ ಅಂತೀವಿ. ಅರಮನೆ ಅನ್ನೋದು ತತ್ಪುರುಷ ಸಮಾಸ. ಓಕೆ, ಹೆಮ್ಮರ ಅನ್ನೋದು ಕರ್ಮಧಾರೆಯ ಸಮಾಸ. ಇನ್ನು ಸಿಡಿಮದ್ದು ಅನ್ನೋದು ಯಾವ ಸಮಾಸ ಅನ್ನೋದನ್ನು ನೀವು ಹೇಳಬೇಕು. ಯಾಕಂದರೆ ಸಿಡಿಮದ್ದು ಅನ್ನೋದು ಕೂಡ ಬಹಳ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಸಮಾಸ ಇತ್ತು. ಸೊ ನೋಡೋಣ ಯಾರೆಲ್ಲ ಕೂಡ ನೀವು ಅದು ಒಂದು ನಿಮ್ಗೆ ಅದು ಕ್ವಶನ್ಸ್ ಅದು. ಯಾಕಂದರೆ ಸಿಡಿಮದ್ದು ಕೂಡ ನೀವೇನು ಮಾಡಬೇಕಾಗ್ತದಪ್ಪ ಅಂತಂದರೆ ಸಮಾಸವನ್ನು ಗುರುತಿಸಬೇಕು. ಇನ್ ಕೇಸ್ ನಿಮಗೆ ಪರೀಕ್ಷೆ ಒಳಗೂ ಕೂಡ ಏನು ಮಾಡ್ತಾರೆ, ಸಿಡಿಮದ್ದು ಅಂತಕ್ಕಂಥ ಸಮಾಸವನ್ನು ಗುರುತಿಸಲಿಕ್ಕೆ ಕೇಳ್ತಾರೆ. ಸೊ ಆವಾಗ ಕೂಡ ನಿಮ್ಗೆ ಏನು ಬರಬೇಕು, ಎಕ್ಸಾಮ್ನಲ್ಲಿ ಆನ್ಸರ್ಸ್ ಮಾಡಲಿಕ್ಕೆ ಬರ್ತಕ್ಕಂಥ ಚಾಕಚಕ್ಯತೆ
ಹೊಂದಬೇಕು ಅಂತಕ್ಕಂಥದ್ದು. ಹಾಗಾದರೆ ಮುಂದಿನ ಪ್ರಶ್ನೆಗೆ ಹೋಗ್ತೀನಿ. ಎಸ್, ಪ್ರಶ್ನೆ ಇತ್ತು ಫ್ರೆಂಡ್ಸ್, ಏನಪ್ಪ ಅಂತಂದರೆ ಓಹೋ ಅಂತಕ್ಕಂಥದ್ದು ಯಾವ ವ್ಯಾಕರಣಾಂಶಕ್ಕೆ ಸೇರಿದೆ ಅಂತ ಕೇಳಿದ್ದಾರೆ. ಸೊ ಇದು ಅವ್ಯಯಗಳಲ್ಲಿ ಬರ್ತಕ್ಕಂಥ ಪ್ರಶ್ನೆ. ಹಾಗಾದರೆ ಓಹೋ ಅಂತಕ್ಕಂಥದ್ದು ಏನಪ್ಪ ಅಂದ್ರೆ ಭಾವಸೂಚಕಾವ್ಯಯ, ಭಾವನೆಗಳನ್ನು, ಮನೋಭಾವಗಳನ್ನು ಅಭಿವ್ಯಕ್ತಪಡಿಸಿದೆ. ಸೊ ಅದನ್ನು ನಾವೇನಂತೀವಿ, ಓಹೋ ಅನ್ನೋದು ಭಾವಸೂಚಕಾವ್ಯಯ ಆಗಿದೆ. ಇನ್ನು ಒಬ್ಬರು ಹೇಳಿದ ಮಾತನ್ನು ಯಥಾವತ್ತಾಗಿ ಬಳಸುವಾಗ ನಾವು ಉದ್ಧರಣ ಚಿಹ್ನೆ ಅಂತೀವಿ. ಸೊ ಉದ್ಧರಣ ಅನ್ನೋದು ವೆರಿ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. ಒಬ್ಬರು ಹೇಳಿದ ಮಾತನ್ನು ಯಥಾವತ್ತಾಗಿ ಹೇಳ್ತಾರೆ, ಉದ್ಧರಣ. ಇನ್ನು ಸಂಬಂಧೀಕರಣಕ್ಕೆ ಬರ್ತೀನಿ. ಸೊ ನೋಡಿ, ರಾಮ ಅನ್ನೋದು ಅಂಕಿತ ನಾಮ ಅಂತಾಗಿದ್ದರೆ ವಿದ್ವಾಂಸ ಅನ್ನೋದು ಏನಪ್ಪ ಅಂತಂದರೆ ಅರ್ಥಕ್ಕನುಗುಣವಾದ ಪದ, ಅದು ಅನ್ವರ್ಥನಾಮ ಅನ್ನೋದು ಗೊತ್ತಿರಲಿ. ಏನೋ ಅನ್ವರ್ಥನಾಮ ಅನ್ನೋದು ರೈಟ್ ಆನ್ಸರ್. ಇನ್ನು ಬೇಗ ಬೇಗ ಅನ್ನೋದು ದ್ವಿರುಕ್ತಿ ಆದ್ರೆ, ಕಾಡು ಮೇಡು ಅನ್ನೋದು ಏನಪ್ಪ ಅಂದ್ರೆ ಜೋಡು ನುಡಿ, ಕಾಡು ಮೇಡು ಜೋಡು ನುಡಿ. ಇನ್ನು ಗುರು ಒಂದಾದಿಯೊಳು ಉತ್ಪಲ ಅಂತಂದ್ರೆ ಲಘು 4 ಅಂತಂದ್ರೆ ಚಂಪಕ ಮಾಲೆ. ಏನು ಚಂಪಕ ಮಾಲೆ ಅಥವಾ ಚಂಪಕಂ ಅಂತ ನೀವೇನು ಬರಿಬಹುದು ಚಂಪಕ ಮಾಲೆ. ಓಳ್ ಅನ್ನೋದು ಸಪ್ತಮಿ ವಿಭಕ್ತಿ ಆದರೆ ಅತ್ತನಿಮ್ ಅನ್ನೋದು ಪಂಚಮಿ ವಿಭಕ್ತಿ. ಅತ್ತನಿಮ್ ಅನ್ನೋದು ಪಂಚಮಿ ವಿಭಕ್ತಿ ಅನ್ನೋದು ಗೊತ್ತಿರಲಿ. ಸೊ ಇದು ನಿಮಗೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇತ್ತು. ಎಸ್, 1 ಮಾರ್ಕಲ್ಲಿ ಭಾಳ ಈಸಿಯಾಗಿ ಕೇಳಿದ್ದಾರೆ. ಭಾಷೆ ಯಾವುದಕ್ಕೆ ಸಾಧನವಾಗಿದೆ ಅಂತ ಕೇಳಿದ್ದಾರೆ. ಸೊ ಫಸ್ಟ್ ನಮ್ಮ ಭಾಷೆ ಪಾಠದಲ್ಲಿ ಫಸ್ಟ್ ಬರ್ತಕ್ಕಂಥದ್ದು ಪ್ರಶ್ನೆ ಅದೇ ಇದೆ, ಭಾಷೆ ಯಾವುದಕ್ಕೆ ಸಾಧನವಾಗಿದೆ. ಎಸ್, ನಮ್ಮ ಸುತ್ತಮುತ್ತಲಿನವರೊಡನೆ ವ್ಯವಹರಿಸುವುದಕ್ಕೆ ಹಾಗೂ ವಿಚಾರ ವಿನಿಮಯ ಮಾಡೋದಕ್ಕೆ ಭಾಷೆ ಒಂದು ಅಮೂಲ್ಯ ಸಾಧನವಾಗಿದೆ. ಇನ್ನು ಮುಂದಿನ ಪ್ರಶ್ನೆ ಭಾಳ ಈಸಿ ಇತ್ತು. ಎಣ್ಣೆ ತುಪ್ಪದ ಮಿಶ್ರಣ ಯಾರು ಬೇಡ ಅಂತ ಹೇಳಿದ್ದಾರೆ? ಎಸ್, ನಯಸೇನ. ಯಾರು ಬೇಡ ಅಂತ ಹೇಳಿದ್ದಾರೆ? ನಯಸೇನ ಅನ್ನೋದು ರೈಟ್ ಆನ್ಸರ್. ಇನ್ನು ನಾಲ್ವಡಿ ಕೃಷ್ಣರಾಜರವರು ಯಾವ ವರ್ಷ ಪಟ್ಟಾಭಿಷಿಕ್ತರಾಗಿದ್ದರು ಅಂತ ಕೇಳಿದರು. ಇದು ಭಾಳ ಮೋಸ್ಟ್ ಇಂಪಾರ್ಟೆಂಟ್. 1895 ನೆನಪಿಟ್ಕೊಡ್ರಿ, 1895 1895 ನಾಲ್ವಡಿ ಕೃಷ್ಣರಾಜರು ಪಟ್ಟಾಭಿಷಿಕ್ತರಾಗ್ತಾರೆ. ಇನ್ನು ಇಂದೆಲ್ಲ ನಾಳೆ ಕೊಡುವ ಫಲ ಕೊಡುವ ಅಂಶಗಳು. ಎಸ್, ಎದೆಗೆ ಬಿದ್ದ ಅಕ್ಷರ, ಭೂಮಿಗೆ ಬಿದ್ದ ಬೀಜ. ಓಕೆ, ಭೂಮಿಗೆ ಬಿದ್ದ ಬೀಜ, ಎದೆಗೆ ಬಿದ್ದ ಅಕ್ಷರ ಇಂದೆಲ್ಲ ನಾಳೆ ಖಂಡಿತವಾಗಿ ಫಲ ಕೊಡ್ತವೆ ಅನ್ನೋದು ಗೊತ್ತಿರಲಿ. ಇನ್ನು ಯಾವುದನ್ನು ಎಚ್ಚರದಲ್ಲಿ ಮುನ್ನಡೆಸಬೇಕು ಅಂತ ಕೇಳಿದರು, ಪದ್ಯಪಾಠದ ಪ್ರಶ್ನೆ ಇತ್ತು. ಓಕೆ, ನಾವು ಯಾವುದನ್ನು ಎಚ್ಚರದಲ್ಲಿ ಮುನ್ನಡೆಸಬೇಕಪ್ಪ ಅಂದ್ರೆ ಬಿರುಗಾಳಿಗೆ ಹೊಯ್ದಾಡುವ ಹಡಗನು, ಬಿರುಗಾಳಿಗೆ ಹೊಯ್ದಾಡುವ ಹಡಗನು ಅನ್ನೋದು ರೈಟ್ ಆನ್ಸರ್. ಇನ್ನು ಹಕ್ಕಿಯ ಕಣ್ಣುಗಳು ಯಾವುವು ಅಂತ ಕೇಳಿದ್ದಾರೆ. ಸೂರ್ಯಚಂದ್ರರು, ಗೊತ್ತಿದೆ ನಿಮಗೆ, ಹಕ್ಕಿಯ ಕಣ್ಣುಗಳು ಸೂರ್ಯಚಂದ್ರರು ಅನ್ನೋದು ಸರಿಯಾದ ಉತ್ತರ. ಇನ್ನು ಪಠ್ಯಪೂರಕ ಅಧ್ಯಯನ ಪಾಠಕ್ಕೆ ಹೋಗೋಣ. ಪುಟ್ಟಪೋರಿ ಏನು ಮಾಡುತ್ತಿದ್ದಾಳೆ ಅಂತ ಕೇಳಿದ್ದಾರೆ. ಸೊ ನಿಮಗೆ ಗೊತ್ತಿದೆ, ಪುಟ್ಟಪೋರಿ ಏನು ಮಾಡ್ತಾ ಇದ್ದಾಳಪ್ಪ ಅಂದ್ರೆ ಮುಸುರಿ ತಿಕ್ಕುತ್ತಿದ್ದಾಳೆ ಅಂತ ಕೇಳಿದ್ದಾರೆ. ಮನೆಯ ಹೊರಗೆ ಮುಸುರೆ ತಿಕ್ಕುತ್ತಿದ್ದಾಳೆ ಅನ್ನೋದು ಇದರ ಉತ್ತರ ಇತ್ತು. ಇನ್ನು ಸ್ವಲ್ಪ 2 ವಾಕ್ಯಗಳನ್ನು ನೆನಪಿಟ್ಕೊಡ್ರಿ, ಭಾಳ ರಿಪೀಟ್ ಆಗ್ಬೋದು. ವ್ಯಾವಹಾರಿಕ ಮತ್ತು ಗ್ರಾಂಥಿಕ ಭಾಷೆಯ ಲಕ್ಷಣಗಳು. ಹುಲಿ ಹಿಂದಿನಿಂದ ಹಾರಿ ಕೊಲ್ಲದಿರಲು ಕಾರಣ. ಶಾನುಭೋಗರು ಮೂರ್ಛೆಯಲ್ಲಿದ್ದಾಗ ನಡೆದ ಘಟನೆ. ಶಿಕ್ಷಣದ ಬಗ್ಗೆ ವಿಶ್ವೇಶ್ವರಯ್ಯ ಏನು ಹೇಳಿದ್ದಾರೆ. ಕುಂತಿ ಮಾದ್ರಿಯರು ಯಾರ್ಯಾರ ಅನುಗ್ರಹದಿಂದ ಯಾವ ಮಕ್ಕಳನ್ನು ಪಡಿತಾರೆ. ಕೃಷ್ಣ ಕೌರವೇಂದ್ರನನ್ನು ಕೊಂದನು ಅಂತ ಕರ್ಣ ಹೇಳಲು ಕಾರಣ ಏನದ. ಇನ್ನು ಮುಂದಿನ ಪ್ರಶ್ನೆ ಏನಪ್ಪ ಅಂದ್ರೆ ವಸಂತ ಮುಖ ತೋರಲಿಲ್ಲ ಕವನದಲ್ಲಿ ಪ್ರಕೃತಿ ಸಂಭ್ರಮ. ಭಗತ್ ಸಿಂಗ್ ಜಲಿಯನ್ ವಾಲಾಬಾಗ್ ಮಾರಣ ಹೋಮದಿಂದ ತೆಗೆದುಕೊಂಡ ನಿರ್ಧಾರ. ಕ್ರಿಯಾ ಸ್ವಾತಂತ್ರ್ಯದ ಅರ್ಥ, ರಾಜಕೀಯ ಸ್ವಾತಂತ್ರ್ಯದ ಮಹತ್ವ, ಅಂದವಾದ ಬರವಣಿಗೆ ಬಗ್ಗೆ ಗಾಂಧೀಜಿಯವರ ಅಭಿಪ್ರಾಯ. 4-5 ಪ್ರಶ್ನೆಗಳು ನಾಳೆ ಎಕ್ಸಾಮ್ ಕ್ವಶನ್ ಪೇಪರಲ್ಲಿ ನಿಮಗೆ ಕಾಣ್ತವೆ. ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಂಡೋಗಿ ಸ್ಕ್ರೀನ್ಶಾಟ್ ಆದರೂ ಇದನ್ನು ರೇಸ್ ಮಾಡಿಕೊಡ್ರಿ, ಕ್ಲಿಕ್ ಮಾಡಿಕೊಡ್ರಿ. ಇನ್ನು ಎಸ್, ಕವಿ ಲೇಖಕರ ಪರಿಚಯವನ್ನು ಬರೆಯೋದನ್ನು ಒಟ್ಟೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ. ಸೊ ಒಟ್ಟೆ 8 ಮಂದಿ ಇದ್ದಾರೆ. ಸೊ ಫಸ್ಟ್ ಎಂ ಮರಿಯಪ್ಪ ಭಟ್ ಇದ್ದಾರೆ. ಓಕೆನಾ. ನೆಕ್ಸ್ಟ್ ಇರೋದು AN ಮೂರ್ತಿರಾವ್ ಇದ್ದಾರೆ. ನೆಕ್ಸ್ಟ್ 3ನೇ ಪಾಠ ಬರೆದಕ್ಕಂಥವ್ರು DS ಜಯಪ್ಪಗೌಡ ಇದ್ದಾರೆ. 4ನೇದು ದೇವನೂರು ಮಹಾದೇವ್ ಅವರು ಇದ್ದಾರೆ. ಇದು ಗದ್ಯಪಾಠದಲ್ಲಿ ಆಯಿತು. ಇನ್ನು ಪದ್ಯಪಾಠದಲ್ಲಿ ಬಂದಾಗ ದ ರಾ ಬೇಂದ್ರೆ, ಶಿವರಾಮ ಕಾರಂತ, ಕುಮಾರವ್ಯಾಸ, ರನ್ನ. ಸೊ ಇಷ್ಟು ಒಬ್ಬರು ಗದ್ಯದಿಂದ ಬರ್ತಾರೆ, ಒಬ್ಬರು ಪದ್ಯದಿಂದ ಬರ್ತಾರೆ, ಒಬ್ಬರು ಹೊಸಗನ್ನಡ, ಒಬ್ಬರು ಹಳಗನ್ನಡ. ಈ ಥರ ಅವ್ರು ಏನು ಮಾಡ್ತಾರಪ್ಪ ಅಂದರೆ ಡಿಸೈನ್ ಮಾಡ್ಕೋತಾರೆ. ಸೊ ವಿಶೇಷವಾಗಿ 6 ಅಂಕಗಳನ್ನು ನೀವು ಈಸಿಯಾಗಿ ಏನು ಮಾಡ್ತೀರ ಅದರಿಂದ ಪಡಿತೀರಿ. ಇನ್ನು ಇದು 3 ಸಾಲದ ಛಂದಸ್ಸಿನಲ್ಲಿ. ಸೊ 3 ಸಾಲ ಇತ್ತಂದರೆ ಏನಾಗ್ಬೋದು, ಅದು ಬಾಮಿನಿ ಇರ್ಬೋದು, ವಾರ್ಧಕ್ ಇರ್ಬೋದು. ಅಕ್ಷರಗಳನ್ನು ನೋಡಿದರೆ ಮೊದಲ ಸಾಲದಲ್ಲಿ ಎಲ್ಲೋ 14 ಇದ್ದಾವೆ. ಸೊ ಇದನ್ನು ನಾವೇನನ್ಬೋದು, ಬಾಮಿನಿ ಷಟ್ಪದಿ ಆಗಿದೆ ಅನ್ನೋದನ್ನು ನೀವು ಬರಿಬೋದು. ಇದು ಅಕ್ಷರಗಣ, ಇದು ಮಾತ್ರಾಗಣ ಆಧಾರಿತ ಬಾಮಿನಿ ಷಟ್ಪದಿ ಆಗಿದೆ ಅಂತ ಬರೀಬೇಕು. ಲಘು ಗುರು ಹಾಕಬೇಕು, ವಿಂಗಡಣೆಯನ್ನು ಮಾಡಬೇಕು. ಇನ್ನು ರೂಪಕಾಲಂಕಾರದ ವಾಕ್ಯ ನಾಳಿ ಮಾರಿಗೌತನವಾಯಿತು ನಾಳಿನ ಭಾರತ, ವೆರಿ ಮೋಸ್ಟ್ ಇಂಪಾರ್ಟೆಂಟ್. ನಾಳೆ ಬಂದರೆ ಬರ್ಬೋದು, ಯಾಕಂದ್ರೆ ಅಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಫಸ್ಟ್ ಅದರ ಲಕ್ಷಣ ಬರೀಬೇಕು. ಉಪಮಾನ ಮತ್ತು ಉಪಮೇಯಗಳನ್ನು ಅಭೇದವಾಗಿ ವರ್ಣನೆ ಮಾಡಿದ್ದಾರೆ ಅಂತ ಬರೀಬೇಕು. ಉಪಮೇಯ ಯಾವುದು, ಉಪಮಾನ ಯಾವುದು, ಆಮೇಲೆ ಸಮನ್ವಯ ಹೇಗೆ ಮಾಡ್ತೀರ ಅನ್ನೋದನ್ನು ಬರೀಬೇಕು. ಸೊ ಕಂಪಲ್ಸರಿಯಾಗಿ ನಿಮ್ಗೆ ಏನು ಮಾಡ್ತಾರಪ್ಪ ಅಂದ್ರೆ ಅಂಕಗಳನ್ನು ಕೊಟ್ಟೇ ಕೊಡ್ತಾರೆ.
ಇನ್ನು ಇವೆರಡು ಏನಪ್ಪ ಅಂತಂದ್ರೆ ಭಾಳ ಮೋಸ್ಟ್ ಇಂಪಾರ್ಟೆಂಟ್ ಗಾದೆ ಮಾತು. ಒಂದು ಕೈ ಕೆಸರಾದರೆ ಬಾಯಿಗೆ ಮೊಸರು, ಇಂದು ಕುಂಬಾರನಿಗೆ ವರುಷ ದೊನ್ನೆಗೆ ನಿಮಿಷ ಅಂತಕ್ಕಂಥದ್ದು. ಫಸ್ಟ್ ಗಾದೆ ಮಾತನ್ನು ಬರೆಯುವಾಗ ಪೀಠಿಕೆ ಬರೀರಿ ಅಥವಾ ಒಂದು 3 ಸಾಲು ಬರೀಬೇಕು. ಗಾದೆ ವೇದಗಳಿಗೆ ಸಮಾನ, ಗಾದೆ ಸುಳ್ಳಾದರೂ ವೇದ ಸುಳ್ಳಾಗದು ಎಂಬುದು ಹಿರಿಯರ ನಾಣ್ಣುಡಿ. ಸೊ ಈ ಗಾದೆ ಮಾತು ಕೂಡ ಕನ್ನಡದ ಪ್ರಸಿದ್ಧ ಗಾದೆಗಳಲ್ಲಿ ಒಂದಾಗಿದೆ ಅನ್ನೋದನ್ನು ನೀವೇನು ಮಾಡಬೇಕಾಗಿತ್ತಪ್ಪ ಅಂದರೆ ಬರೆದ್ರೆ ಖಂಡಿತವಾಗಿ ನಿಮ್ಗೆ ಏನು ಮಾಡ್ತಾರಪ್ಪ ಅಂತಂದರೆ ಅಂಕಗಳನ್ನು ಕೊಡ್ತಾರೆ ಅಂತಕ್ಕಂಥದ್ದು ಇತ್ತು. ಎರಡಿದಾವೆ, ಎರಡನ್ನೂ ಚೆಲ್ಲಿರಿ. ಒಂದು ಮಹತ್ವವಿರಬೇಕು, ವಿದ್ಯಾರ್ಥಿ ಜೀವನ ಅಥವಾ ವ್ಯಕ್ತಿಯ ಜೀವನವನ್ನು ನೀವೇನು ಮಾಡಬೇಕು ಉದಾಹರಣೆಯನ್ನು ತೆಗೆದುಕೊಂಡು ಬರೆದ್ರೆ ಖಂಡಿತವಾಗಿ ಒಳ್ಳೆ ಮಾರ್ಕ್ಸ್ಗಳನ್ನು ನಿಮಗೆ ಕೊಡ್ತಾರೆ. ಇನ್ನು ಸಂದರ್ಭಗಳು ನೆನಪಿಟ್ಕೊಡ್ರಿ. 3 ಗದ್ಯಪಾಠದ ಇರ್ತವೆ, 3 ಪದ್ಯಪಾಠದ್ದು ಇರ್ತವೆ. ಸಿಗುರು ತೆಗೆದ ಕಬ್ಬಿನಂತೆ, ಉಷ್ಣ ತೆಗೆದ ಹಾಳಿನಂತೆ ನಮ್ಮ ಭಾಷೆ, ಹುಲಿ ಈಗ ಎಷ್ಟು ಹಸಿದಿರಬೇಕು, ವ್ಯಾಘ್ರಗೀತೆಯ ವಾಕ್ಯ. ಹಾಗಾದರೆ ಎಲ್ಲರಿಗೂ ಮನೆ ಆಗುವವರೆಗೆ ನಮಗೂ ಮನೆ ಬೇಡ. ಇದು ಎಸ್. 4ನೇದು ಎದೆಗೆ ಬಿದ್ದ ಅಕ್ಷರ ಭೂಮಿಗೆ ಬಿದ್ದ ಬೀಜ ಅಂತಕ್ಕಂಥದ್ದು ಎದೆಗೆ ಬಿದ್ದ ಅಕ್ಷರ ದೇವನೂರು ಮಹಾದೇವರ ಒಂದು ಗದ್ಯಪಾಠದ ವಾಕ್ಯ. ಪ್ರೀತಿ ಹನತೆ ಹಚ್ಚೋಣ, ಸಂಕಲ್ಪ ಗೀತೆ, ಸಾರ್ವಭೌಮರ ನಿತ್ಯ ಕುಕ್ಕಿ, ಹಕ್ಕಿ ಹಾರುತ್ತಿದೆ ನೋಡಿದ್ದೀರಾ, ನೆಲಕೆರೆನೆಂದು ಬಗೆದಿರೆ ಚಲಕ್ಯುರೆಮಂತ ಇದೆ, ಚಲಮನೆ ಮೇರುವಂತಕ್ಕಂಥದ್ದಿದೆ. ಮೋಸ್ಟ್ ಇಂಪಾರ್ಟೆಂಟ್ ಆಯ್ಕೆ ಬರೀಬೇಕು, ಸಂದರ್ಭ ಬರೀಬೇಕು, ಸ್ವಾರಸ್ಯ ಬರೀಬೇಕು. ಅವಾಗ ನಿಮ್ಗೆ ಏನು ಮಾಡ್ತಾರಪ್ಪ ಅಂದ್ರೆ 3 ಮಾರ್ಕ್ಸ್ ಕೊಡ್ತಾರೆ. ಭಾಳ ಈಸಿ ಇದಾವೆ. ಹಿಂದಿನ ವಿಡಿಯೋಗಳಲ್ಲಿ ನಾನು ಅದನ್ನು ಹೇಳಿದ್ದೀನಿ. ಇನ್ನು ಎಸ್ ನಿಮಗೆ ಕೌರವೇಂದ್ರನ ಕೊಂದೆ ನೀನು ಪದ್ಯಪಾಠದ ಸಾಲುಗಳನ್ನು ಕೇಳಿದ್ದಾರೆ. ಬಟ್ ಇವು ಬರ್ತಾವಂತೆ ನಾನು ಕ್ಲಿಕ್ ಹೋಗಬೇಡಿ. ಒಟ್ಟು 4 ಪದ್ಯ ಇದಾವೆ. ಸಂಕಲ್ಪ ಗೀತೆ ಐತಿ, ಓಕೆ, ಹಕ್ಕಿ ಹಾರುತ್ತಿದೆ ನೋಡಿದರೆ ಐತಿ, ಕೌರವೇಂದ್ರನ ಕೊಂದೆ ನೀನೈತಿ, ಚಲಮನೆ ಮೇರುವೆಮ್ ಐತಿ. ಪ್ರತಿ ಪದ್ಯದ್ದು 4 ಸಾಲುಗಳನ್ನು ಬೈಪಟ್ ಮಾಡಿರಿ. ಖಂಡಿತವಾಗಿ 4 ಮಾರ್ಕ್ಸ್ ಬರ್ತಾರೆ. ಅದು ನೀಲ ಮೇಘ ಮಂಡಲ ಇರ್ಬೋದು, ಓಕೆನಾ, ಕೊರಳ ಸೇರೆ ಹಿಗ್ಗಿದವು ದೃಗ್ಜಲ ಇರ್ಬೋದು. ಈ ಥರನಾಗಿರ್ತಕ್ಕಂಥ ಅಷ್ಟು 4 ಪಾಠದ್ದು ಒಂದೊಂದು ಸ್ಟಾನ್ಸ ಮಾಡಿರಿ. ನಾನು ಆಲ್ರೆಡಿ ಹಿಂದಿನ ವೀಡಿಯೋದಲ್ಲಿ ಅದನ್ನೆಲ್ಲ ನಿಮಗೆ ಏನು ಮಾಡಿದ್ದೀನಿ ಹೇಳಿದ್ದೀನಿ. ಇನ್ನು ಭಾವಾರ್ಥ ಬರೀಬೇಕು, ಮೌಲ್ಯಾಧಾರಿತ ಸಾರಾಂಶವನ್ನು ಬರೀತಕ್ಕಂಥದ್ದು ಇದು ಇಂಪಾರ್ಟೆಂಟ್. ಇನ್ನು 4 ಮಾರ್ಕ್ಸಿನಲ್ಲಿ ನಾವೇನು ಅನ್ಬೋದು ಅಂದ್ರೆ ಒಂದು ನಾಲ್ವಡಿ ಕೃಷ್ಣರಾಜ ಒಡೆಯರ ಮೇಲೆ ಬರ್ಬೋದು, ಇಲ್ಲಾಂದರೆ ನಮ್ಮ ಭಾಷೆ ಮೇಲೆ ಬರ್ತಕ್ಕಂಥ ಸಾಧ್ಯತೆ ಭಾಳ ಇದ್ದಾವೆ. ಫಸ್ಟ್ ಪಾಠದ ಮೇಲೆ ಕ್ವಶನ್, ಕನ್ನಡ ಭಾಷೆ ಸಮೃದ್ಧವಾಗಿ ರೂಪುಗೊಂಡ ಬಗೆ ಹೇಗೆ, ಭಾಳ ಮೋಸ್ಟ್ ಇಂಪಾರ್ಟೆಂಟ್ ಮತ್ತು ಫಿಕ್ಸ್ ಆಗಿರ್ತಕ್ಕಂಥ ಪ್ರಶ್ನೆ. ಚೆನ್ನಾಗಿ ಅದನ್ನು ಕಲ್ಕೊಂಡು ಹೋಗಿ. ಅದು ಬರಲಿಲ್ಲ ಅಂದರೆ ವಿಶೇಷವಾಗಿ 4ನೇ ಪಾಠದಲ್ಲಿರ್ತಕ್ಕಂಥದ್ದು ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಮೈಸೂರು ಮಾದರಿ ರಾಜ್ಯ ಹೇಗಾಯಿತು ಅನ್ನೋದನ್ನು ಕೇಳಿದರು. ಇನ್ನು ಅಥವಾ ವಿಶ್ವೇಶ್ವರಯ್ಯನವರು ಮೈಸೂರು ದಿವಾನರಾಗಿ ಸಲ್ಲಿಸಿದ ಸೇವೆ ಬಗ್ಗೆಯೂ ಕೂಡ ನಿಮಗೆ ಪ್ರಶ್ನೆ ಬಂದಿತ್ತು. ಇನ್ನು ಪದ್ಯಪಾಠದಲ್ಲಿ ನೋಡಿದರೆ ಭೀಷ್ಮ ಮತ್ತು ದುರ್ಯೋಧನರ ನಡುವಿನ ಸಂಭಾಷಣೆಯ ಸ್ವಾರಸ್ಯ ಅಥವಾ ದುರ್ಯೋಧನನ ಛಲದ ಗುಣ ಕೇಳಿದರೆ ಇದು ಕೂಡ ಇಂಪಾರ್ಟೆಂಟ್ ಇತ್ತು. ಇನ್ನು ಪತ್ರದಲ್ಲಿ 2 ಪತ್ರ ಇದ್ದಾವೆ. ಒಂದು ಮನವಿ ಪತ್ರಗಳಿರ್ತವೆ, ಇನ್ನೊಂದು ಏನಿರ್ತದಪ್ಪ ಅಂತಂದ್ರೆ ವೈಯಕ್ತಿಕ ಪತ್ರ ಇರ್ತದೆ. ಮನವಿ ಪತ್ರದಲ್ಲಿ ನೋಡಿ ಏನು ಭಾವಿಸಬೇಕು, ಪುನೀತ ಬಸವೇಶ್ವರ ನಗರದ ನಿವಾಸಿ ಧಾರವಾಡ, ಯಾರಿಗೆ ಬರಬೇಕು, ಆಯುಕ್ತರು ಮಹಾನಗರ ಪಾಲಿಕೆ, ಏನನ್ನ ನಿಮ್ಮ ಬಡಾವಣೆಯಲ್ಲಿನ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಸರಿಪಡಿಸಲು. ಆವಾಗ ಸಿಂಪಲ್ಲಾಗಿ ನೀವೇನು ಬರಬೇಕಪ್ಪ ಅಂತಂದ್ರೆ ನಿಮ್ಮದು ಫಸ್ಟಿಂದ ಬರ್ತದೆ, ಓಕೆನಾ, ಆಮೇಲೆ ಗೆ ಬರ್ತದೆ, ಆಮೇಲೆ ಮಾನ್ಯರೇ ಬರ್ತದೆ, ಆವಾಗ ವಿಷಯ ಬರ್ತದೆ, ಅವಾಗೆಲ್ಲ ನಿಮ್ಮ ಬಡಾವಣೆಯಲ್ಲಿ ಏನಿದೆ ಕುಡಿಯೋ ನೀರಿಲ್ಲ, ಸಮಸ್ಯೆನ ಬಗೆಹರಿಸಿ ಬರಬೇಕು, ಇಂತಿ ತಮ್ಮ ವಿಶ್ವಾಸ ಅಂತ ಬರೋದು, ಧನ್ಯವಾದಗಳು ಅಂತ ಬರೋದು ಸಹಿ ಮಾಡಿದರೆ ನಿಮಗೆ 5 ಮಾರ್ಕ್ಸ್ ಏನು ಮಾಡ್ತಾರಪ್ಪ ಅಂದರೆ ಕೊಡ್ತಾರೆ. ಇದನ್ನು ಮಾತ್ರ ಖಂಡಿತವಾಗಿ ಬರೀರಿ. ಇನ್ನು ಪ್ರಬಂಧಗಳನ್ನು ನೋಡೋದಾದರೆ ಪ್ರತಿ ಸಾರಿ ಪುಸ್ತಕದಲ್ಲಿನ ಒಂದಿರ್ತದೆ. ಅದು ರಾಷ್ಟ್ರೀಯ ಹಬ್ಬಗಳ ಮಹತ್ವ ಆಗಿರ್ಬೋದು, ಪ್ರಾಚ್ಯ ಸ್ಮಾರಕಗಳ ಸಂರಕ್ಷಣೆ ಆಗಿರ್ಬೋದು, ತ್ಯಾಜ್ಯ ವಸ್ತುಗಳ ನಿರ್ವಹಣೆ ಆಗಿರ್ಬೋದು. ಇವು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕನ್ಸೆಪ್ಟ್. ಆಮೇಲೆ ಶಾಲೆಯಲ್ಲಿರ್ತಕ್ಕಂಥ ಅಕ್ಷರ ಭಾಗ್ಯ ಮತ್ತು ಕ್ಷೀರದಾಸು ಆಗಿರ್ಬೋದು, ಭಾಷಾ ಚಟುವಟಿಕೆಗಳಾಗಿರ್ಬೋದು, ಈಕೋ ಕ್ಲಬ್ ಆಗಿರ್ಬೋದು, ಶಾಲಾ ಸಂಸತ್ ಆಗಿರ್ಬೋದು. ಇವುಗಳು ಕೂಡ ನಿಮಗೆ ಪ್ರಶ್ನೆಗಳು ಏನಾಗ್ತವಪ್ಪ ಅಂದ್ರೆ ಬರ್ತಾವೆ. ಜಸ್ಟ್ ನಾನು ಕ್ವಶನ್ ಪೇಪರನ್ನು ಕೊಟ್ಟಿದ್ದೀನಿ, ಚೆನ್ನಾಗಿ ಅದನ್ನು ಪ್ರಿಪೇರ್ ಮಾಡ್ತಾ ಹೋಗಿ ಅಂತ ಹೇಳ್ತಾ ಸಿಗುವ ಇನ್ನೊಂದು ವಿಡಿಯೋದಲ್ಲಿ. ಅಂಟಿಲ್ ಟೇಕ್ ಕೇರ್.